ಒಂದು ದಿನ ಒಬ್ಬ ಹುಡುಗನಿಗೆ ಡಾಕ್ಟರ್ ಹೇಳ್ತಾರೆ, ನಿನ್ನ ಫುಟ್ಬಾಲ್ ಕೆರಿಯರ್ ಇಲ್ಲಿಗೆ ಮುಗಿದಿದೆ, ಇನ್ನು ಮುಂದೆ ನೀನು ಫುಟ್ಬಾಲ್ ಆಡಲು ಸಾಧ್ಯ ಇಲ್ಲ ಅಂತ. ಆದರೆ ಅದೇ ಹುಡುಗ ಇವತ್ತು ವರ್ಲ್ಡ್ ನಂಬರ್ 1 ಪ್ಲೇಯರ್ ಆಗಿದ್ದು ಹೇಗೆ ಗೊತ್ತಾ? The greatest goal scorer of all time, the best player in the Middle East, Cristiano Ronaldo. ಇವರ ಕತೆ ಆರಂಭವಾಗುವುದು ಪೋರ್ಚುಗಲ್ನ ಮಡೇರಾ ಅನ್ನೋ ಒಂದು ಪುಟ್ಟ ದ್ವೀಪದಿಂದ. ಅಲ್ಲಿ ಹುಟ್ಟಿದ ಹುಡುಗನ ಹೆಸರೇ ಕ್ರಿಸ್ಟಿಯಾನೋ ರೊನಾಲ್ಡೋ. ಕುಟುಂಬದಲ್ಲಿ ತುಂಬಾ ಬಡತನ. ಒಂದೊಂದು ದಿನ ಮನೆಯಲ್ಲಿ ಊಟ ಮಾಡೋಕ್ಕೂ ಊಟ ಇರ್ತಿರ್ಲಿಲ್ಲ. ಆ ಹುಡುಗನ ಮನಸ್ಸಲ್ಲಿ ಒಂದೇ ಒಂದು ಕನಸಿತ್ತು, ಎಷ್ಟು ಕಷ್ಟವಾದರೂ ಪರವಾಗಿಲ್ಲ, ಹೇಗಾದರೂ ಮಾಡಿ ಜಗತ್ತಿನ ಬೆಸ್ಟ್ ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತ. ಆದರೆ ಅವನ ಸುತ್ತಮುತ್ತಲಿನವರೆಲ್ಲ ನೋಡಿ ನಗ್ತಾ ಇದ್ರು. ನೀನು ಎಷ್ಟು ಸಣ್ಣ ಇದ್ದೀಯಾ, ವೀಕ್ ಆಗಿದ್ದೀಯಾ ಅಂತೆಲ್ಲ ಮಾತಾಡಿದ್ರು. ಯೋಚನೆ ಮಾಡಿ, ಕೇವಲ 12ನೇ ವಯಸ್ಸಿನಲ್ಲಿ ತನ್ನ ಮನೆ, ಫ್ರೆಂಡ್ಸ್ ಎಲ್ಲರನ್ನ ಬಿಟ್ಟು ಒಬ್ಬಂಟಿಯಾಗಿ ಲಿಸ್ಬನ್ಗೆ ಹೊರಟ. ಯಾಕಂದ್ರೆ ಸ್ಪೋರ್ಟಿಂಗ್ ಅಕಾಡೆಮಿ ಸೇರೋಕೆ. ಬೇರೆ ಭಾಷೆ, ಹೊಸ ಜಾಗ, ಕಂಪ್ಲೀಟ್ ಒಂಟಿತನ. ರಾತ್ರಿ ಎಲ್ಲ ಅಳ್ತಾ ಇದ್ದ. ಅಮ್ಮನಿಗೆ ಫೋನ್ ಮಾಡಿ, ಅಮ್ಮ ನನಗೆ ವಾಪಸ್ ಬರಬೇಕು ಅಂತ ಹೇಳ್ತಾ ಇದ್ದ. ಆದರೆ ಬೆಳಗ್ಗೆ ಎಲ್ಲರಿಗಿಂತ ಮೊದಲು ಟ್ರೈನಿಂಗ್ ಗ್ರೌಂಡ್ಗೆ ಬಂದಿದ್ದ. ಎಲ್ಲರೂ ಹೋದ ಮೇಲೂ ಕೂಡ ಗ್ರೌಂಡ್ನಲ್ಲಿ ಒಬ್ಬನೇ ಪ್ರಾಕ್ಟೀಸ್ ಮಾಡುತ್ತಿದ್ದ. ನೋವನ್ನೇ ಇಂಧನವಾಗಿ, ಅಂದರೆ ಫ್ಯೂಲ್ ಆಗಿ ಬದಲಾಯಿಸಿಕೊಳ್ತಾನೆ. ಅವನು ಆ ಒಂಟಿತನದಿಂದ ಓಡಿ ಹೋಗಲಿಲ್ಲ, ಬದಲಾಗಿ ಅದನ್ನೇ ತನ್ನ ಶಕ್ತಿಯಾಗಿ ಮಾಡಿಕೊಂಡ್ರು. ರೊನಾಲ್ಡೋಗೆ 18 ವರ್ಷ. ಅವರು ಮ್ಯಾಂಚೆಸ್ಟರ್ ಯುನೈಟೆಡ್ಗೆ ಸೇರಿದ್ರು. ಅದು ಜಗತ್ತಿನ ಅತಿ ದೊಡ್ಡ ಕ್ಲಬ್. ಆದರೆ ಅವರ ಜೊತೆಗಾರರಿಗೆಲ್ಲ ಒಂದು ರೀತಿ ಶಾಕ್ ಆಗಿತ್ತು. ಯಾಕಂದ್ರೆ ರೊನಾಲ್ಡೋ ವರ್ತನೆ ತುಂಬಾ ವಿಚಿತ್ರವಾಗಿತ್ತು, ಸ್ವಲ್ಪ ಕ್ರೇಜಿ ಕೂಡ ಆಗಿತ್ತು. ಟ್ರೈನಿಂಗ್ ಮುಗಿದ್ರು ಗಂಟೆಗಳ ಕಾಲ ಪ್ರಾಕ್ಟೀಸ್ ಮಾಡೋದು, ರಾತ್ರಿ ಹೊತ್ತು ಜಿಮ್ ಮಾಡೋದು, ವೀಕೆಂಡ್ ಬಂದರೆ ಪಾರ್ಟಿ ಮಾಡೋ ಬದಲು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಟ್ರೈನಿಂಗ್ ಮಾಡೋದು. ಅವರ ಟೀಮ್ಮೇಟ್ ರಿಯೋ ಫರ್ಡಿನರ್ ಹೇಳ್ತಾರೆ, ನಾವು ಟ್ರೈನಿಂಗ್ ಮುಗಿಸಿ ಮನೆಗೆ ಹೋಗ್ತಿದ್ವಿ, ಆದರೆ ರೊನಾಲ್ಡೋ 3 ಗಂಟೆ ಎಕ್ಸ್ಟ್ರಾ ಅಲ್ಲೇ ಇರ್ತಿದ್ರು. ಆಗ ಅವರಿಗೆ ಕೇವಲ 18 ವರ್ಷ. ಎಲ್ಲರೂ ಅನ್ಕೊಂಡ್ರು ಇದು ಅವನಿಗೆ ಒಂದು ಹುಚ್ಚು, ಒಂದು ಅಬ್ಸೆಷನ್ ಅಂತ. ಆದರೆ ಇತ್ತೀಚೆಗೆ ರೊನಾಲ್ಡೋ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಅದು ಅಬ್ಸೆಷನ್ ಅಲ್ವೇ ಅಲ್ಲ, ಅದು ಕನ್ಸಿಸ್ಟೆನ್ಸಿ, ಅಂದರೆ ಸ್ಥಿರತೆ ಅಂತ. ತೀವ್ರತೆಗಿಂತ ಸ್ಥಿರತೆ ದೊಡ್ಡದು. 3 ದಿನ ಸಿಕ್ಕಾಪಟ್ಟೆ ಕಷ್ಟಪಟ್ಟರೆ ಭಾರೀ ಸುಸ್ತಾಗುತ್ತೆ. ಆದರೆ 300 ದಿನಗಳ ಕಾಲ ನಿರಂತರವಾಗಿ ಸಾಧಾರಣ ಪ್ರಯತ್ನ ಪಟ್ಟರೆ ಚಾಂಪಿಯನ್ ಆಗಬಹುದು ಎಂಬುದು ಅವರ ಮಾತಾಗಿತ್ತು. ಕೇವಲ ರೊನಾಲ್ಡೋಗೆ 15 ವಯಸ್ಸು ಇರುವಾಗ ಹಾರ್ಟ್ ಪ್ರಾಬ್ಲಮ್ ಕಾಣಿಸುತ್ತದೆ. ತಾನು ಯಾವ ಕೆಲಸ ಮಾಡದಿದ್ದರೂ ಕೂಡ ಹೃದಯ ತುಂಬಾ ಸ್ಪೀಡಾಗಿ ಹೊಡೆದುಕೊಳ್ಳುತ್ತಿತ್ತು. ಅದೇ ಫುಟ್ಬಾಲ್ ಆಡುವಾಗ ಹೃದಯ ಹೊಡ್ಕೊಳ್ಳೋ ಸ್ಪೀಡ್ ಇನ್ನೂ ಹೆಚ್ಚಾಗೋದ್ರಿಂದ ಹೃದಯ ನಿಂತು ಹೋಗೋ ಚಾನ್ಸ್ ಕೂಡ ಇರುತ್ತೆ. ಆದ್ದರಿಂದ ಡಾಕ್ಟರ್ಗಳು ಲೇಸರ್ ಸರ್ಜರಿ ಮಾಡಬೇಕು ಅಂತ ಅನ್ಕೋತಾರೆ. ಈಗ ರೊನಾಲ್ಡೋ ಫುಟ್ಬಾಲ್ ಕೆರಿಯರ್ ಇಲ್ಲಿಗೆ ಮುಗಿದು ಹೋಯಿತು ಅಂತ ಎಲ್ಲರೂ ಅನ್ಕೋತಾರೆ. 15 ವಯಸ್ಸಲ್ಲೇ ರೊನಾಲ್ಡೋಗೆ ಹಾರ್ಟ್ ಸರ್ಜರಿ ಆಗುತ್ತೆ. ಹಾರ್ಟ್ ಸರ್ಜರಿ ಆದ ಕೆಲವೇ ದಿನಗಳಲ್ಲಿ ಗ್ರೌಂಡ್ಗೆ ಬಂದು ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡ್ತಾರೆ. ಇಲ್ಲಿಂದ ರೊನಾಲ್ಡೋ ಜೀವನಕ್ಕೆ ತಿರುಗೇಟೇ ಇಲ್ಲ. 2003ರಲ್ಲಿ ಒಂದು ಗೇಮ್ ಆಡ್ತಿರುವಾಗ ತನ್ನ ಅದ್ಭುತ ಪ್ರದರ್ಶನ ನೋಡಿ ಮ್ಯಾಂಚೆಸ್ಟರ್ ಯುನೈಟೆಡ್ ಪ್ಲೇಯರ್ಸ್ ಟೀಮ್ ಮ್ಯಾನೇಜರ್ಗೆ ಫೋನ್ ಮಾಡಿ ರೊನಾಲ್ಡೋ ತಮ್ಮ ಟೀಮ್ಗೆ ಸೇರಿಸ್ಕೊಳ್ಬೇಕಂತ ಕೇಳ್ತಾರೆ. ಮ್ಯಾಚ್ ಮುಗಿದ ತಕ್ಷಣ ರೊನಾಲ್ಡೋಗೆ 100 ಕೋಟಿ ಕೊಟ್ಟು ಮ್ಯಾಂಚೆಸ್ಟರ್ ಯುನೈಟೆಡ್ ಟೀಮ್ಗೆ ಸೇರಿಸ್ಕೊಳ್ತಾರೆ. ಇದರಿಂದ ರೊನಾಲ್ಡೋ ಒಂದೇ ಬಾರಿಗೆ ಪ್ರಪಂಚದ ಅತ್ಯಂತ ಕರೆದಾದ ಆಟಗಾರರ ಗುಂಪಿಗೆ ರೊನಾಲ್ಡೋ ಕೂಡ ಸೇರಿಕೊಳ್ತಾರೆ. 2005ರಲ್ಲಿ ರೊನಾಲ್ಡೋಗೆ 21 ವಯಸ್ಸಿರುವಾಗ ತನ್ನ ತಂದೆ ಲಿವರ್ ಡ್ಯಾಮೇಜಿಂದ ನಿಧನವಾಗ್ತಾರೆ. ಅದೇ ದಿನ ಪೋರ್ಚುಗಲ್ ವರ್ಸಸ್ ರಷ್ಯಾ ಮ್ಯಾಚ್ ಕೂಡ ಇದೆ. ಆದರೆ ಈ ನೋವೆಲ್ಲ ಮನಸ್ಸಿನಲ್ಲೇ ಇಟ್ಟುಕೊಂಡು ಗಟ್ಟಿಯಾಗಿ ಆ ಮ್ಯಾಚ್ ಆಡ್ತಾರೆ. ಆ ಪಂದ್ಯದಲ್ಲಿ ಮ್ಯಾನ್ ಆಫ್ ದ ಗೇಮ್ ಆಗಿ ನಿಲ್ತಾರೆ. ಇನ್ನು ರೊನಾಲ್ಡೋ ಆಟದ ಬಗ್ಗೆ ಹೇಳಬೇಕಂದ್ರೆ, ಸಾಧಾರಣ ಒಬ್ಬ ಆಟಗಾರ ತಮಗೆ ಯಾವುದು ಮೇಲುಗೈಯಾಗಿರುತ್ತೋ, ಯಾವ ಕಾಲಿನ ಆಟ ಚೆನ್ನಾಗಿ ಆಡ್ತಾರೋ ಅದನ್ನು ಮಾತ್ರ ಚೂಸ್ ಮಾಡ್ಕೋತಾರೆ. ಆದರೆ ರೊನಾಲ್ಡೋ ಆಗಲ್ಲ. ಯಾವ ಕಾಲಿನಿಂದಾದರೂ ಯಾವ ಪೊಸಿಷನ್ನಿಂದಾದರೂ ಗೋಲ್ ಹೊಡೆಯವಲ್ಲ. ಹಿಸ್ಟ್ರಿಯಲ್ಲಿ ಒನ್ ಆಫ್ ದ ಫಾಸ್ಟೆಸ್ಟ್ ಪ್ಲೇಯರ್ ಇನ್ ಫುಟ್ಬಾಲ್ ಅನ್ನೋ ಬಿರುದು ಕೂಡ ಇದೆ. ಈತ ಗಂಟೆಗೆ 33 ಕಿಲೋಮೀಟರ್ ಓಡಬಲ್ಲ. ಅಷ್ಟು ವೇಗವಾದ ಆಟವನ್ನು ನೋಡಿ ರಾಕೆಟ್ ಮ್ಯಾನ್ ಅಂತ ಕೂಡ ಕರೀತಾರೆ. ರೊನಾಲ್ಡೋ ಕಾಲಿನಿಂದ ಹೊಡೆದ ಬಾಲ್ನ ವೇಗ ಗಂಟೆಗೆ ಸುಮಾರು 140 ಕಿಲೋಮೀಟರ್ ಕ್ರಮಿಸುತ್ತದೆ. ರೊನಾಲ್ಡೋ ಕಾಲಿನಿಂದ ಹೊಡೆಯುವುದನ್ನು ನೋಡಿದ ಪ್ರತಿ ಸ್ಪರ್ಧಿಯೂ ಕೂಡ ಆಶ್ಚರ್ಯವಾಗ್ತಾರೆ. ಆಮೇಲೆ ಬಾಲ್ ಯಾವ ಕಡೆ ಹೋಗುತ್ತನ್ನುವುದು ತಿಳಿಯಲ್ಲ. ಹಾಗೆ ರೊನಾಲ್ಡೋ ತಮ್ಮ ಜೀವನದಲ್ಲಿ ಕ್ರಿಯೇಟ್ ಮಾಡಿದ ಅವಾರ್ಡ್ಗಳು, ರೆಕಾರ್ಡ್ಗಳು ಬಹಳ ಇವೆ. ಫುಟ್ಬಾಲ್ ವಲಯದಲ್ಲಿ ಅತ್ಯಂತ ಬೆಲೆಯುಳ್ಳ ಫೀಟ್ ಆಫ್ ಬ್ಯಾಲೆಂಡರ್ ಅವಾರ್ಡನ್ನು 5 ಬಾರಿ ತಮ್ಮದಾಗಿಸಿಕೊಂಡಿದ್ದಾರೆ. ಯುರೋಪಿಯನ್ ಗೋಲ್ಡನ್ ಶೂಸ್ 4 ಬಾರಿ ಪಡೆದ ಆಟಗಾರನಾಗಿ ಚರಿತ್ರೆಯಲ್ಲಿ ನಿಂತಿದ್ದಾರೆ. ಹೀಗೆ ಸಣ್ಣ ವಯಸ್ಸಿನಲ್ಲಿ ಎಷ್ಟೋ ಅವಾರ್ಡ್ಗಳು, ಟ್ರೋಫಿಗಳು ಬಂದಿದ್ದಾವೆ.
ಈಗ 2018ರಿಂದ ಇವೆಂಟ್ ಫುಟ್ಬಾಲ್ ಕ್ಲಬ್ನಲ್ಲಿ ಆಡುತ್ತಿದ್ದಾರೆ. ಹಾಗೆ ಪೋರ್ಚುಗಲ್ ಟೀಮ್ನ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ತಾನೊಬ್ಬನೇ ಅಲ್ಲದೆ ಇತರರಿಗೂ ಕೂಡ ತಮ್ಮ ಜೀವನದಲ್ಲಿ ಸಾಧನೆ ಮಾಡಲು ಪ್ರೋತ್ಸಾಹಿಸ್ತಾರೆ. ರೊನಾಲ್ಡೋ ತನ್ನ ಕೆರಿಯರ್ನಲ್ಲಿ ಎತ್ತರವಾದ ಪೊಸಿಷನ್ನಲ್ಲಿ ಇದ್ದರೂ ಕೂಡ ಆಗ ಎಷ್ಟು ಕಷ್ಟಪಟ್ಟಿದ್ದರೋ ಈಗಲೂ ಕೂಡ ಅಷ್ಟೇ ಕಷ್ಟಪಡ್ತಾರೆ. ಚಿಕ್ಕ ವಯಸ್ಸಿನಿಂದಲೂ ಕೂಡ ರೊನಾಲ್ಡೋ ಹಣದ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಫುಟ್ಬಾಲ್ನಲ್ಲಿ ಮಹಾನ್ ಆಟಗಾರನಾಗಬೇಕೆಂಬುದೇ ಅವರ ಗುರಿಯಾಗಿತ್ತು. ಈಗ ಪ್ರಪಂಚದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಆಟಗಾರರಲ್ಲಿ ಒಬ್ಬರು. ಇವರ ಎಲ್ಲ ಇನ್ಕಮ್ ಸೇರಿ ವರ್ಷಕ್ಕೆ 1,000 ಕೋಟಿ ಆಗುತ್ತದೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಫಾಲೋವರ್ಸನ್ನು ಹೊಂದಿದ್ದಾರೆ. ರೊನಾಲ್ಡೋ ಇನ್ಸ್ಟಾಗ್ರಾಮ್ನಲ್ಲಿ ಯಾವುದೇ ಒಂದು ಬ್ರ್ಯಾಂಡ್ಗೆ ಸಂಬಂಧಿಸಿದ ಪೋಸ್ಟ್ ಮಾಡಿದರೆ 10 ಕೋಟಿಗಿಂತ ಹೆಚ್ಚು ಹಣ ಕೊಡ್ತಾರೆ. 2017ರಲ್ಲಿ ಪೋರ್ಚುಗಲ್ ಪ್ರೈಮ್ ಮಿನಿಸ್ಟರ್ ಆದ ಆಂಟೋನಿಯೋ ಕೋಸ್ಟಾ ನಮ್ಮ ದೇಶಕ್ಕೆ ಬಂದಾಗ ಪ್ರಧಾನಿ ನರೇಂದ್ರ ಮೋದಿಗೆ ರೊನಾಲ್ಡೋ ಆಟೋಗ್ರಾಫ್ ಮಾಡಿದ ಒಂದು ಜೆರ್ಸಿ ಗಿಫ್ಟ್ ಮಾಡ್ತಾರೆ. ಇದರಿಂದಲೇ ಗೊತ್ತಾಗುತ್ತದೆ ರೊನಾಲ್ಡೋ ಎಷ್ಟು ಫೇಮಸ್ ಅಂತ. ರೊನಾಲ್ಡೋಗೆ ಸಂಬಂಧಪಟ್ಟ ಅವಾರ್ಡ್ಸ್ಗಳು, ಟ್ರೋಫಿಗಳು ಇರಿಸೋಕಂತಲೇ CR7 ಅಂತ ಒಂದು ಮ್ಯೂಸಿಯಂ ಕೂಡ ಇದೆ. ಇದು ಎಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ರೊನಾಲ್ಡೋ ಮಹಾನ್ ಆಟಗಾರನು ಅಷ್ಟೇ ಒಳ್ಳೆ ಮನುಷ್ಯ ಕೂಡ ಹೌದು. ಪ್ರಪಂಚದಲ್ಲಿ ಹೆಚ್ಚು ಹಣ ಚಾರಿಟಿಗೆ ಕೊಟ್ಟಿರೋ ಆಟಗಾರರಲ್ಲಿ ರೊನಾಲ್ಡೋ ಕೂಡ ಒಬ್ಬರು. ಎಲ್ಲೋ ಒಂದು ಚಿಕ್ಕ ದ್ವೀಪದಿಂದ ಬಂದು ಇವತ್ತು ಪ್ರಪಂಚದಲ್ಲೇ ತನ್ನನ್ನು ಗುರುತು ಹಿಡಿಯುವ ಹಾಗೆ ಮಾಡಿದ್ದಾರೆ. ವರ್ಲ್ಡ್ ಫೇಮಸ್ ಗೇಮ್ನಲ್ಲಿ ಅತ್ಯಂತ ಫೇಮಸ್ ಆಟಗಾರನಾಗಿ ನಿಂತಿದ್ದಾರೆ. ಇದೇ ನೋಡಿ ವೀಕ್ಷಕರೇ ರೊನಾಲ್ಡೋರವರ ಜೀವನ ಕತೆ. ಈ ಕತೆ ನಿಮಗೆ ಇಷ್ಟವಾಗಿದ್ದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ನೋಡೋದಕ್ಕಾಗಿ ಥ್ಯಾಂಕ್ ಯು.